ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಒಂದು ಘಟಕ ಪರೀಕ್ಷೆ 4ಕ್ಕೆ ಸಂಬಂಧಿಸಿದಂತೆ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಘಟಕ ಪರೀಕ್ಷೆ ಅಂದರೆ LBA 4ರ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ನಿಮಗೆ LBAಯಲ್ಲಿ ಇರುವಂತಹ ಘಟಕ ಪರೀಕ್ಷೆ 4ಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು 4.8 ರಾಷ್ಟ್ರಕೂಟರು, 4.9 ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು, 5.1 ದೆಹಲಿ ಸುಲ್ತಾನರು. ಈ ಒಂದು ಅಧ್ಯಾಯಗಳ ಕುರಿತಾಗಿ ನಿಮಗೆ ಘಟಕ ಪರೀಕ್ಷೆ 4ಕ್ಕೆ ಇರುತ್ತೆ. ಸೊ ಇದರ ಒಂದು ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, ಭಾಗ ಎಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸರಿಯಾದದನ್ನು ನೋಡೋದಾದರೆ 6ನೇ ವಿಕ್ರಮಾದಿತ್ಯನ ಸಾಧನೆಗಳನ್ನು ತಿಳಿಸುವಂತಹ ಶಾಸನ ಅಂದರೆ ಲಕ್ಷ್ಮೀಶ್ವರನ ಶಾಸನ. ಇನ್ನು 2ನೇಯದು ಪ್ರತಿಪಾದನೆ ಏನ ನೋಡಿ, ವಿಷ್ಣುವರ್ಧನ ತಲಕಾಡುಗೊಂಡ ಎಂಬ ಬಿರುದು ಪಡೆದುಕೊಂಡಂತಹವನು. ಕಾರಣ ಅವನು ತಲಕಾಡು ಯುದ್ಧದಲ್ಲಿ ಚೇಳರನ್ನು ಸಂಪೂರ್ಣವಾಗಿ ಸೋಲಿಸಿ ಗಂಗವಾಡಿಯಿಂದ ಹೊರಹಾಕಿದನು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಒಂದು ಆಯ್ಕೆಯನ್ನು ನೋಡೋದಾದರೆ ಸಿ ಆಗಿರುತ್ತೆ. ಯಾಕೆಂದರೆ ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಎನ ಸರಿಯಾದಂತಹ. ಮೊಹಮ್ಮದ್ ಬಿನ್ ತುಘಲಕನ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಹೇಳಿದವರು ಯಾರು ಅಂತಂದರೆ ಡಾಕ್ಟರ್ V.A. ಸ್ಮಿತ್ ರವರು. ಇನ್ನು ಮುಂದಿನದು, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಕೇಳಿದರೆ, ಎಲಿಫೆಂಟಾದ ಪುರಾತನ ಹೆಸರು ಗೊರವಪುರಿ. ಹಾಗೆ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ 2ನೇ ತೈಲಪ. ಇನ್ನು ಮೊಹಮ್ಮದ್ ಗಜ್ನಿಯು 15ನೇ ದಂಡಯಾತ್ರೆಯನ್ನು ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ಮಾಡಲಾಯಿತು. ಇನ್ನು ಮುಂದಿನದು ಹೊಂದಿಸಿ ಬರೆಯಿರಿ ನೋಡೋಣ. ಹೊಂದಿಸಿ ಬರೆಯಲಿ ನಾನು ಉತ್ತರವನ್ನು ನೇರವಾಗಿ ಕೊಟ್ಟಿದ್ದೇನೆ. ಅಮೋಘ ವರ್ಷ ಅನ್ನುವಂತಹದ್ದು ಪ್ರಶ್ನೋತ್ತರ ರತ್ನಮಾಲಾ ಅನ್ನೋಂಥದ್ದು. ಇನ್ನು ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಅಮೀರ್ ಖುಸ್ರುಗೆ ಭಾರತದ ಗಿಣಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳು, ಕನ್ನಡದ ಆದಿಕವಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂತಂದರೆ ಅದು ಪಂಪನನ್ನು ಕರೆಯಲಾಗುತ್ತೆ. ಇನ್ನು ಹೊಯ್ಸಳರ ರಾಜಲಾಂಛನ ಯಾವುದು ಅಂತಂದರೆ ಅದು ಸಳನು ಹುಲಿಯನ್ನು ಕೊಲ್ಲುತ್ತಿರುವಂತಹದ್ದು, ಗಜ ಅಥವಾ ಹುಲಿಯ ವಧೆಯನ್ನು ಮಾಡುವಂತಹದ್ದು. ಇನ್ನು ಭಾಗ ಬಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋದರೆ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ನೋಡಿ, 2 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 10ನೆಯ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತಹ ಅರಬ್ ಪ್ರವಾಸಿಗ ಯಾರು ಮತ್ತು ಯಾವಾಗ ಭೇಟಿ ನೀಡ್ತಾನೆ ಅಂದರೆ ಅದು ಸುಲೇಮಾನ್ ಎಂಬ ಅರಬ್ ಪ್ರವಾಸಿಗ. ಅದು ಕ್ರಿಶಕ 851ರಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಾನೆ. ಇನ್ನು 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅಂದರೆ ಅವನ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು 6ನೇ ವಿಕ್ರಮಾದಿತ್ಯನು ಆಸ್ಥಾನ ಕವಿ ಬಿಲ್ಲಣ ಅಂತ ಹೇಳ್ಬಿಟ್ಟು. ಇನ್ನು ಕೃತಿಯನ್ನು ನೋಡೋದು ವಿಕ್ರಮಾಂಕ ದೇವ ಚರಿತೆ. ಇನ್ನು ದೆಹಲಿ ಸುಲ್ತಾನರ ಯಾವುದಾದರೂ 2 ಸಂತತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಗುಲಾಮರ ಸಂತತಿ ಹಾಗೆ ಖಿಲ್ಜಿಯ ಸಂತತಿ. ಇನ್ನು ತುಘಲಕ್ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಜಿಯಾವುದ್ದೀನ್ ಬರಾನಿ ಮತ್ತು ಇಬ್ನ ಬತೂತ್ ಅನ್ನುವಂಥದ್ದು. ಇನ್ನು ಭಾಗ ಸಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 14ನೇದು, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಯನ್ನು ಕುರಿತು ಚರ್ಚಿಸಿ ಅಂತ ಕೇಳಿದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ವಿಸ್ತರಿಸಲು ದಂಡಯಾತ್ರೆಗಳನ್ನು ನಡೆಸ್ತಾನೆ. 2ನೇದಾಗಿ ಈ ದಂಡಯಾತ್ರೆಗಳ ನೇತೃತ್ವವನ್ನು ಅವನ ಪ್ರಸಿದ್ಧ ಸೇನಾ ನಾಯಕ ಮಲ್ಲಿಕ್ ಕಾಫೂರ್ ವಹಿಸಿದ್ರು. ಇನ್ನು ಕ್ರಿಶಕ 1307ರಲ್ಲಿ ದೇವಗಿರಿಯ ಮೇಲೆ ದಾಳಿಯ ನಡೀತು. ಹಾಗೆ ದೇವಗಿರಿಯ ಯಾದವ ರಾಜ ರಾಮಚಂದ್ರನು ಅಲ್ಲಾವುದ್ದೀನ್ಗೆ ಶರಣನಾಗ್ತಾನೆ. ನಂತರ ರಾಮಚಂದ್ರನು ದೆಹಲಿ ಸುಲ್ತಾನನ ಸಾಮಂತ ಆದ. ಇನ್ನು ಕ್ರಿಶಕ 1309ರಿಂದ 10ರಲ್ಲಿ ವಾರಂಗಲ್ ಮೇಲೆ ದಂಡಯಾತ್ರೆ ನಡೀತು. ಇನ್ನು ವಾರಂಗಲ್ ಕಾಕತೀಯರ ರಾಜಧಾನಿ ಆಗಿತ್ತು. ಕಾಕತೀಯ ರಾಜ ಪ್ರತಾಪರುದ್ರನು ಮಲ್ಲಿಕಾಫುರನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡ. ಇನ್ನು ಅವನು ಅಪಾರ ಪ್ರಮಾಣದ ಸಂಪತ್ತು ಮತ್ತು ಆನೆಗಳನ್ನು ಕಪ್ಪವಾಗಿ ನೀಡ್ತಾನೆ. ಇನ್ನು ಕ್ರಿಶಕ 1310ರಲ್ಲಿ ದ್ವಾರ ಸಮುದ್ರದ ಮೇಲೆ ದಾಳಿ ನಡೆಸಲಾಯಿತು. ಇನ್ನು ದ್ವಾರ ಸಮುದ್ರವು ಹೊಯ್ಸಳರ ರಾಜಧಾನಿ ಆಗಿತ್ತು. ಇನ್ನು ಹೊಯ್ಸಳ ರಾಜಬಲ್ಲಾಳನು ದೆಹಲಿ ಸುಲ್ತಾನನ ಅಧೀನತೆಯನ್ನು ಒಪ್ಕೊಳ್ತಾನೆ. ನಂತರ ಮಲ್ಲಿಕಾಫುರ್ ಮದುರೈ ಪ್ರದೇಶದ
ಪಾಂಡ್ಯರ ಮೇಲೆ ದಾಳಿಯನ್ನು ಮಾಡ್ದ. ಇನ್ನು ಪಾಂಡ್ಯ ರಾಜ್ಯದಲ್ಲಿ ಆಂತರಿಕ ಕಲಹವಿದ್ದುದರಿಂದ ದೆಹಲಿಗೆ ಸೇನೆಗೆ ಯಶಸ್ಸು ದೊರೆಯಿತು. ಈ ದಂಡಯಾತ್ರೆಗಳಿಂದ ದೆಹಲಿ ಸುಲ್ತಾನನಿಗೆ ಅಪಾರ ಸಂಪತ್ತು ದೊರೆಯುತ್ತೆ. ಇನ್ನು ದಕ್ಷಿಣದ ರಾಜ್ಯಗಳು ದೆಹಲಿ ಸುಲ್ತಾನನ ಪ್ರಭಾವಕ್ಕೆ ಒಳಪಡ್ತವೆ. ಆದರೆ ಈ ಪ್ರದೇಶಗಳನ್ನು ನೇರವಾಗಿ ಆಳುವ ಬದಲು ಸಾಮಂತರ ಮೂಲಕ ನಿಯಂತ್ರಿಸಲಾಯಿತು. ಹೀಗಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಗಳು ಅವನ ಸಾಮ್ರಾಜ್ಯವನ್ನು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬಲಪಡಿಸ್ತವೆ. ಇನ್ನು ಹೊಯ್ಸಳರ ವಾಸ್ತುಶೈಲಿಯ ಒಂದು ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ, ಕರ್ನಾಟಕದ ಹೊಯ್ಸಳ ಸಾಮ್ರಾಜ್ಯ ಕ್ರಿಶಕ 11ರಿಂದ 14ನೇ ಶತಮಾನದ ಕಾಲದಲ್ಲಿ ಬೆಳೆದು ಬಂದಂತಹ ಒಂದು ಹೊಯ್ಸಳ ವಾಸ್ತುಶೈಲಿಯು ನಕ್ಷತ್ರ ಅಥವಾ ಜಗತಿಯ ಆಕಾರದ ಅಧಿಷ್ಠಾನ, ಮೃದುವಾದ ಸೋಫಾ ಸ್ಟೋನ್, ಬಾಳಿಕೆ ಬರುವ ಬಳಪದ ಕಲ್ಲು ಬಳಕೆ, ನುಣುಪಾದಂತಹ ಮತ್ತು ನವಿರಾದ ಲೇಟ್ ಟರ್ನ್ ಕಂಬಗಳು ಹಾಗೂ ರಾಮಾಯಣ ಮಹಾಭಾರತಗಳ ಸೂಕ್ಷ್ಮ ಶಿಲ್ಪಕಲೆಯ ಅಲಂಕಾರಿಕ ಪಟ್ಟಿಗೆಗಳಿಗೆ ಹೆಸರುವಾಸಿಯಾಗಿದೆ. ಜಗತಿ ಮತ್ತು ನಕ್ಷತ್ರಾಕಾರದ ವಿನ್ಯಾಸ ದೇವಾಲಯಗಳು ಎತ್ತರವಾದ ಜಗತಿಯ ಮೇಲೆ ನಿಂತಿರ್ತವೆ. ಇದು ಪ್ರದಕ್ಷಿಣಾಪಥಕ್ಕೆ ಅನುಕೂಲವಾಗಿದೆ. ಇನ್ನು ಗರ್ಭಗೃಹ ಮತ್ತು ಜಗತಿಯ ಸಾಮಾನ್ಯವಾಗಿ ನಕ್ಷತ್ರಾಕಾರದಲ್ಲಿ ಇರುವಂತಹದ್ದನ್ನು ನೋಡ್ಬೋದು. ಹೀಗೆ ಹೆಚ್ಚು ಬೆಳಕು ಮತ್ತು ನೆರಳಿನ ವಿನ್ಯಾಸವನ್ನು ಕೂಡ ನೀಡ್ತದೆ. ಇನ್ನು ಬಳಪದ ಕಲ್ಲಿನ ಬಳಕೆ ನಿರ್ಮಾಣಕ್ಕೆ ಮೃದುವಾದ ಬಳಪದ ಕಲ್ಲನ್ನು ಬಳಸಲಾಗಿದೆ. ಈ ಕಲ್ಲುಗಳು ಮೃದುವಾಗಿರುವುದರಿಂದ ಅತಿ ಸೂಕ್ಷ್ಮ ಹಾಗೂ ಆಳವಾದ ಕೆತ್ತನೆಗಳನ್ನು ಮಾಡಲು ಶಿಲ್ಪಿಗಳಿಗೆ ಸುಲಭವಾಗ್ತಾ ಇತ್ತು. ಇನ್ನು ನವಿರಾದ ಕಂಬಗಳನ್ನು ಒಳಗೊಂಡಿತ್ತು. ಒಳಮಂಟಪದ ಕಂಬಗಳನ್ನು ಯಂತ್ರದ ಸಹಾಯದಿಂದ ಅತ್ಯಂತ ನುಣುಪಾಗಿ ಮತ್ತು ಸಮರೂಪದಲ್ಲಿ ತಿರುಗಿಸಿ ತಯಾರಿಸಲಾಗಿದೆ. ಕಂಬಗಳ ಮೇಲೆ ಸುಂದರವಾದ ಶಿಲಾಬಾಲಿಕೆಯರು ಅಥವಾ ಮದನಿಕಾ ಮೂರ್ತಿಗಳನ್ನು ಕೆತ್ತಲಾಗಿದೆ. ಗೋಡೆಗಳ ಅಲಂಕಾರ ಮತ್ತು ಶಿಲ್ಪಕಲೆ, ಹೊರಗೋಡೆಗಳ ಮೇಲೆ ಸಾಲಾಗಿ ಆನೆಗಳು, ಕುದುರೆಗಳು, ಹಂಸಗಳು, ಪೌರಾಣಿಕ ಕಥೆಗಳು ಮತ್ತು ನರ್ತಿಸುವ ಮದನಿಕೆಗಳ ಸುಂದರ ಮೂರ್ತಿಗಳಿವೆ. ಶಿಲ್ಪಗಳು ಅತ್ಯಂತ ಜೀವಂತವಾಗಿದ್ದು ಪ್ರತಿಯೊಂದು ಆಭರಣ ಹಾಗೂ ಮುಖದ ಭಾವನೆಯೂ ಕೂಡ ಸ್ಪಷ್ಟವಾಗಿದೆ. ಇನ್ನು ಬಹುಕೂಟ ದೇವಾಲಯಗಳು ಒಂದೇ ಗರ್ಭಗೃಹವಿದ್ದರೆ ಏಕೂಟ, ಎರಡಿದ್ದರೆ ದ್ವಿಕೂಟ, ಮೂರಿದ್ದರೆ ತ್ರಿಕೂಟ ದೇವಾಲಯಗಳು ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಬೇಲೂರಿನ ಚೆನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳು ಇದಕ್ಕೆ ಉತ್ತಮವಾದಂತಹ ನಿದರ್ಶನಗಳು. ಇನ್ನು ಭಾಗ ಡಿಗೆ ಸಂಬಂಧಿಸಿದಂತೆ ನೋಡೋಣ. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ನೋಡಿ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅನ್ನುವಂಥದ್ದು. ಹಾಗೆ ಮಹಮ್ಮದ್ ಬಿನ್ ತುಘಲಕನ ಆಡಳಿತದ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದರೆ ಯಾವುದಾದ್ರೂ ಒಂದನ್ನು ಕುರಿತು ಬರೆಯಬೇಕಾಗುತ್ತೆ. ಸೊ ಇಷ್ಟು ನಿಮ್ಮ LBA 4ಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಧನ್ಯವಾದ.